ಮೋಸ ಮೋಸ ಮೋಸ. ಆಹಾರ ಧಾನ್ಯಗಳನ್ನ 10 ಕೆಜಿ ಕೊಡ್ತೀವಿ. ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಮೋಸ. ಅದು ನಾವು ದುಡ್ಡು ಕೊಡ್ತೀವಿ, ಪುಕ್ಕಟೆ ಕೊಡಲ್ಲ. ಅವ್ರು ನಮಗೇನು ಸಹಾಯನೂ ಮಾಡಲ್ಲ. ಇದರಲ್ಲಿ ರಾಜಕೀಯ ಮಾಡಬಾರ್ದಾಗಿತ್ತು. ಬಿಜೆಪಿಯಿಂದ ತಿನ್ನುವ ಅನ್ನದ ಮೇಲೆ ದ್ವೇಷ. 7 ಲಕ್ಷ ಟನ್ ಅಕ್ಕಿ ಇಟ್ಕೊಂಡು ಈಗ ನಾವು ಡಿಸ್ಕಂಟಿನ್ಯೂ ಮಾಡಿದ್ದೀವಿ ಸ್ಟೇಟ್ಗಳಿಗೆ ಕೊಡೋದನ್ನ ಅಂತಂದ್ರೆ ವಾಟ್ ಇಸ್ ದಿ ಇಂಟೆನ್ಷನ್ ಬಿಹೈಂಡ್ ಇಟ್? ಇವ್ರು ಏನಂತ ಕರಿಬೇಕು ಇವ್ರನ್ನ? ಪ್ರಧಾನಿಗಳಿಗೆ ಕೇಕ್, ನಾಡಿನ ಜನತೆಯ ಮೇಲೆ ಇಷ್ಟು ನಂಜು. ಬಡವರ ವಿರೋಧಿಗಳು ಅಕ್ಕಿ ಇಟ್ಕೊಂಡು ಕೊಡಲ್ಲ ಅಂತ ಹೇಳ್ತಾರೆ. ಹೀನಾಯವಾಗಿ ಸೋತ ಬಿಜೆಪಿಯಿಂದ ಕರ್ನಾಟಕದ ಮೇಲೆ ದ್ವೇಷ. जो मोदी जी का आशीर्वाद है उससे कर्नाटक कहीं वंचित न हो जाए, इसलिए मेरा आपसे निवेदन है कि आपने कमल को जिताना है. ನಮಸ್ಕಾರ ಸ್ನೇಹಿತರೆ, ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಜನರಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿತ್ತು. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮಗೆಲ್ಲ ಗೊತ್ತಿದೆ, ಈ 10 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿಯನ್ನ ನಾವು ಕೇಂದ್ರ ಸರ್ಕಾರದಿಂದ ಪಡಿತೀವಿ. ಅದು ಪಡೆಯೋದಲ್ಲ, ಅದು ಬಿಟ್ಟಿಯಾಗಿ ಬಂದಿದ್ದಲ್ಲ, ಖರೀದಿ ಮಾಡ್ತೀವಿ ನಾವು. ಚುನಾವಣೆಯಲ್ಲಿ ಗೆದ್ದ ನಂತರ ಜುಲೈ 1ರಂದು ಅನ್ನಭಾಗ್ಯ ಯೋಜನೆಯ ಈ 10 ಕೆಜಿ ಅಕ್ಕಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನ ಜಾರಿಗೊಳಿಸುತ್ತದೆ ಕರ್ನಾಟಕ ಸರ್ಕಾರ. ಜುಲೈ 9ರಂದು ಕಾಂಗ್ರೆಸ್ ಸರ್ಕಾರ FCIಗೆ ಒಂದು ಪತ್ರವನ್ನು ಬರೀತದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ. ಏನಂದ್ರೆ ನಮಗೆ ಅಕ್ಕಿಯನ್ನು ಕೊಡಿ ಅಂತ. ಒಂದು ಬಾರಿ FCI ಅಕ್ಕಿಯನ್ನು ಕೊಡ್ತೇವೆ ಅಂತ ಒಪ್ಪಿಕೊಳ್ಳುತ್ತದೆ. ತಕ್ಷಣಕ್ಕೆ ಮಾರನೇ ದಿನ ಅಕ್ಕಿಯನ್ನು ಕೊಡೋದಿಲ್ಲ ಅಂತ ಹೇಳುತ್ತದೆ. ಪ್ರಧಾನಿಗಳಿಗೆ ಕೇಕ್, ನಾಡಿನ ಜನತೆಯ ಮೇಲೆ ಇಷ್ಟು ನಂಜು. ಚುನಾವಣೆಯಲ್ಲಿ ಬಿಜೆಪಿ ಸೋತು ನಂತರ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ 5 ಯೋಜನೆಗಳನ್ನ ಅರಗಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದೆ. ಮಾಧ್ಯಮಗಳನ್ನು ಬಳಸಿಕೊಂಡು, ತಮ್ಮ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಬಿಜೆಪಿ ಜನರನ್ನ ತಪ್ಪು ದಾರಿಗೆ ಎಳಿತಾ ಬಂದಿದೆ, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಬಂದಿದೆ. ಈ ಮಧ್ಯೆ ಕರ್ನಾಟಕ ಸರ್ಕಾರ FCIಗೆ ಅಕ್ಕಿಯನ್ನು ಕೊಡಿ ಅಂತ ಕೇಳಿಕೊಂಡಾಗ ಕೇಂದ್ರ ಸರ್ಕಾರ ಏನ್ ಹೇಳುತ್ತದೆ ಅಂದ್ರೆ ಬಿಗ್ ನೋ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಅವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಭಾಷಣವೊಂದನ್ನು ಮಾಡ್ತಾ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಿಮಗೆ ನರೇಂದ್ರ ಮೋದಿ ಅವರ ಆಶೀರ್ವಾದ ಬೇಕಾಗಿದ್ರೆ ಬಿಜೆಪಿಗೆ ಮತ ಹಾಕಿ ಅಂತ. ನಮಗೆ ಆವಾಗ ಅದು ಹೇಳಿಕೆಯೋ ಅಥವಾ ಒಂದು ಧಮಕಿಯೋ ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಯಾವಾಗ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋದಿಲ್ಲ ಅಂತ ಹೇಳಿತ್ತೋ ಆವಾಗ್ಲೇ ನಮಗೆ ಅರ್ಥ ಆಗಿದ್ದು ಅದೊಂದು ಹೇಳಿಕೆಯಲ್ಲ, ಅದೊಂದು ಧಮಕಿ ಅಂತ. ನೀವೇ ಈ ವಿಡಿಯೋವನ್ನ ಒಂದ್ಸಾರಿ ನೋಡಿ. जो मोदी जी का आशीर्वाद है उससे कर्नाटक कहीं वंचित न हो जाए, इसलिए मेरा आपसे निवेदन है कि आपने कमल को जिताना है. ಬಡತನ ರೇಖೆಗಿಂತ ಕೆಳಗೆ ಇರುವವರಿಗೆ 10 ಕೆಜಿ ಅಕ್ಕಿಯನ್ನು ಕೊಡುವುದು ಅನ್ನಭಾಗ್ಯ ಯೋಜನೆಯ ಉದ್ದೇಶ. ಈ 10 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ನಾವು ಖರೀದಿ ಮಾಡ್ತೇವೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಜುಲೈ 1ಕ್ಕೆ ಜಾರಿ ಮಾಡ್ತದೆ. ಹಾಗೆ ಜುಲೈ 9ಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಒಂದು ಪತ್ರವನ್ನು ಕೂಡ ಬರೀತದೆ ರಾಜ್ಯ ಸರ್ಕಾರ, ನಮಗೆ ಅಕ್ಕಿಯನ್ನು ಕೊಡಿ, ನಾವು ಖರೀದಿ ಮಾಡ್ತೇವೆ ಅಂತ. ಈ ಬಗ್ಗೆ ಮಾಹಿತಿಯನ್ನ ಕರ್ನಾಟಕ ಸರ್ಕಾರ ಜುಲೈ 8ಕ್ಕೆ ನಡೆದಂತ ಸಂಪುಟ ಸಭೆಯಲ್ಲಿ ಮಾಹಿತಿಯನ್ನು ಕೊಡ್ತದೆ. ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರುವ ಅಕ್ಕಿಯ ಪ್ರಮಾಣ ಎಷ್ಟು ಅಂದ್ರೆ 2,08,275 ಮೆಟ್ರಿಕ್ ಟನ್ನುಗಳು. ಇಷ್ಟು ಅಕ್ಕಿಯನ್ನ ನಮಗೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಬೇಕಾಗತ್ತೆ. ಹಾಗಾಗಿ 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತದೆ, ಅದು ನಮಗೆ ಬೇಕು ಅಂತ ರಾಜ್ಯ ಸರ್ಕಾರ FCIಗೆ ಪತ್ರವನ್ನ ಬರೀತದೆ. ರಾಜ್ಯ ಸರ್ಕಾರ ಜುಲೈ 9ಕ್ಕೆ FCIಗೆ ಬರೆದ ಪತ್ರದ ನಂತರ ಜುಲೈ 12ರಂದು ಅದಕ್ಕೆ FCI ಪ್ರತಿಕ್ರಿಯೆಯನ್ನು ಕೊಡ್ತದೆ. ನಮ್ಮಲ್ಲಿ 7 ಲಕ್ಷ ಟನ್ನಷ್ಟು ಅಕ್ಕಿ ಇದೆ ಅಂತ ಹೇಳುತ್ತದೆ. ಮಾತ್ರವಲ್ಲ, ರಾಜ್ಯದಲ್ಲಿರುವಂತಹ ಶಿವಮೊಗ್ಗ, ಬೆಂಗಳೂರು, ಹುಬ್ಳಿ, ಮೈಸೂರು ಇಲ್ಲೆಲ್ಲ ಇರುವಂತಹ FCIಯ ವಿಭಾಗಗಳಿಗೆ ಅಕ್ಕಿಯನ್ನು ಪೂರೈಕೆ ಮಾಡೋದಕ್ಕೆ, ರಾಜ್ಯಕ್ಕೆ ಅಕ್ಕಿಯನ್ನು ಪೂರೈಕೆ ಮಾಡೋದಕ್ಕೆ ಆದೇಶವನ್ನ ಕೊಡ್ತದೆ. ನಾವು ಅಕ್ಕಿ ಕೊಡಲ್ಲ ಎಂದ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ FCIಗೆ ಈ ಅಕ್ಕಿಯನ್ನ OMSS ಓಪನ್ ಮಾರ್ಕೆಟ್ ಸೇಲ್ಸ್ ಸ್ಕೀಮ್ ಅಡಿಯಲ್ಲಿ ಈ ಅಕ್ಕಿಯನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತೆ. ಈ ಆದೇಶವನ್ನು ಕೊಡುವಾಗ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ, ಅಂದ್ರೆ ಈಶಾನ್ಯ ಭಾರತದ ರಾಜ್ಯಗಳಿಗೆ, ಮತ್ತೆ ಎಲ್ಲೆಲ್ಲಿ ಲಾ ಅಂಡ್ ಆರ್ಡರ್ ಸರಿಯಾಗಿಲ್ವೋ, ಮಣಿಪುರ ಸೇರಿದ ಹಾಗೆ ಎಲ್ಲಿ ನ್ಯಾಚುರಲ್ ಕೆಲಾಮಿಟಿ ವಿಪತ್ತುಗಳು ಘಟಿಸ್ತವೋ ಅಲ್ಲಿಗೆ ಮಾತ್ರ ಅಕ್ಕಿಯನ್ನ, ಗೋಧಿಯನ್ನ ಪೂರೈಕೆ ಮಾಡುವುದಕ್ಕೆ ಹೇಳುತ್ತದೆ. ಉಳಿದಂತೆ ಯಾವ ರಾಜ್ಯಗಳಿಗೂ ಅಕ್ಕಿ ಗೋಧಿಯನ್ನ ಪೂರೈಕೆ ಮಾಡದ ಹಾಗೆ ತಡೆಯನ್ನ ಹಿಡಿತದೆ.
ಈ OMSS ಸ್ಕೀಮ್ ಅನ್ನ ಜಾರಿ ಮಾಡಿದ್ದೆ ನರೇಂದ್ರ ಮೋದಿ ಸರ್ಕಾರ ಜನವರಿ 29ರಂದು. ಇದರ ಅಡಿಯಲ್ಲಿ ಈ ಹರಾಜು ಇಲ್ಲದೆ ಎಲ್ಲಾ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ತಾವು ಮಾಡಿಕೊಂಡಿರುವಂತಹ ಸ್ಕೀಮ್ಗಳಿಗೆ ಬೇಕಾದ ಆಹಾರ ಧಾನ್ಯವನ್ನ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಖರೀದಿ ಮಾಡಬಹುದು. ಇದು OMSS ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ಮಾಡಬಹುದಂತಹ ಒಂದು ಕೆಲಸ. ಯಾವಾಗ ಕರ್ನಾಟಕ ಸರ್ಕಾರ FCIಗೆ ನಮಗೆ ಅಕ್ಕಿಯನ್ನು ಕೊಡಿ ಅಂತ ಕೇಳಿಕೊಂಡಿತ್ತೋ, ತಕ್ಷಣಕ್ಕೆ FCI ನಮ್ಮಲ್ಲಿ ಅಕ್ಕಿ ಇದೆ ನಾವು ಕೊಡ್ತೀವಿ ಅಂತ ಒಪ್ಪಿಕೊಂಡಿತ್ತೋ, ಮಾರನೇ ದಿನವೇ ಕೇಂದ್ರ ಸರ್ಕಾರ ಇಲ್ಲ ಅಕ್ಕಿಯನ್ನು ಕೊಡೋದಿಲ್ಲ, ಗೋಧಿಯನ್ನು ಕೊಡೋದಿಲ್ಲ, ಮಾತ್ರ ಎಲ್ಲ ರಾಜ್ಯಗಳಿಗೂ ಕೊಡೋದಿಲ್ಲ ಅನ್ನುವ ಒಂದು ಆದೇಶವನ್ನ ಕೊಡುತ್ತದೆ. ಒಂದು ಕಡೆಯಲ್ಲಿ ರಾಜ್ಯಗಳಿಗೆ ಅಕ್ಕಿ ಮತ್ತೆ ಗೋಧಿಯನ್ನ ಪೂರೈಕೆ ಮಾಡೋದನ್ನ ನಿಲ್ಲಿಸುವಂತೆ FCIಗೆ ಕೇಂದ್ರ ಸರ್ಕಾರ ಆದೇಶವನ್ನ ಕೊಡ್ತದೆ. ಜೊತೆಗೆ ಗಮನಿಸಬೇಕು ಏನಂದ್ರೆ, ಕೇಂದ್ರ ಸರ್ಕಾರ ಖಾಸಗಿ ಮಿಲ್ ಓನರ್ಗಳಿಗೆ ಗೋಧಿಯಿಂದ ಏನೇನೋ ಪ್ರಾಡಕ್ಟ್ ಗಳನ್ನ ಮಾಡುವಂತಹ ಖಾಸಗಿ ಕಂಪನಿಗಳೇನಿದಾವೆ ಇವರಿಗೆ ಸುಮಾರು 15 ಲಕ್ಷ ಟನ್ ಅಷ್ಟು ಗೋಧಿಯನ್ನ ಪೂರೈಸುವುದಕ್ಕೆ ಅನುಮತಿಯನ್ನ FCIಗೆ ಕೊಡ್ತದೆ. ಆದ್ರೆ ಅಕ್ಕಿ ಎಷ್ಟು ಕೊಡಬೇಕೆನ್ನುವ ಮಾಹಿತಿ ಇಲ್ಲ. ಒಂದು ಕಡೆಯಲ್ಲಿ ಜನರು ತಿನ್ನಬೇಕಾದಂತಹ ಅಕ್ಕಿಯನ್ನ ರಾಜ್ಯಗಳಿಗೆ ಪೂರೈಕೆ ಮಾಡದೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಗೋಧಿಯನ್ನ ಪೂರೈಸುವುದಕ್ಕೆ ಅನುಮತಿಯನ್ನ ಕೊಡ್ತದೆ. ಡಬಲ್ ಸ್ಟ್ಯಾಂಡರ್ಡ್. ಕೇಂದ್ರ ಬಿಟ್ಟಿಯಾಗಿ ಕೊಡ್ತಿಲ್ಲ ಅಕ್ಕಿ. ಕೇಂದ್ರ ಸರ್ಕಾರ ಅಕ್ಕಿಯನ್ನ ರಾಜ್ಯಗಳಿಗೆ ಬಿಟ್ಟಿಯಾಗಿ ಏನು ಕೊಡ್ತಾ ಇಲ್ಲ. ಯಾವಾಗ 10 kg ಅಕ್ಕಿಯನ್ನ ಕರ್ನಾಟಕ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ನಂತರ ಕೇಂದ್ರ ಸರ್ಕಾರ 5 kg ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅನೇಕ ಜನ ಇದಕ್ಕೆ ಟೀಕೆಗಳನ್ನ ಮಾಡಿದ್ರು. ಅವರ ಟೀಕೆಗಳನ್ನ ಗಮನಿಸಿದ್ರೆ ಕೇಂದ್ರ ಸರ್ಕಾರ ಸ್ವತಃ ಬಿಟ್ಟಿಯಾಗಿ ಧರ್ಮಕ್ಕೆ ಈ ಅಕ್ಕಿಯನ್ನ ರಾಜ್ಯಕ್ಕೆ ಕೊಡ್ತಾ ಇದೆ ಅಂತ ನಾವು ಅಂದ್ಕೊಳ್ಬೇಕು. ತಪ್ಪು. ಏನಂದ್ರೆ ಕೇಂದ್ರ ಸರ್ಕಾರ FCI ಮೂಲಕ ಈ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದೆ. 1 kgಗೆ 34 ರೂಪಾಯಿಗೆ ರಾಜ್ಯಗಳಿಗೆ FCI ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, 2 ರೂಪಾಯಿ 60 ಪೈಸೆ ಟ್ರಾನ್ಸ್ಪೋರ್ಟ್ ಚಾರ್ಜ್, ಅಂದ್ರೆ ಅದನ್ನ ಸಾಗಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಕಲ್ಪಿಸುವುದಕ್ಕೆ 2 ರೂಪಾಯಿ 60 ಪೈಸೆಯನ್ನ ವಿಧಿಸುತ್ತದೆ. ಒಟ್ಟು 36 ರೂಪಾಯಿ 60 ಪೈಸೆಗೆ 1 kg ಅಕ್ಕಿಯನ್ನ ಕೇಂದ್ರ ಸರ್ಕಾರ FCI ಮೂಲಕ ಎಲ್ಲಾ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದೆ. ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು 2,08,275 ಮೆಟ್ರಿಕ್ ಟನ್ ಅಕ್ಕಿ ಬೇಕು. ಇದನ್ನ ನಾವು FCI ನಲ್ಲಿ ಕೇಳ್ತಾ ಇದ್ದೇವೆ. ಆದ್ರೆ OMSS ನ ಅಡಿಯಲ್ಲಿ ವಿತರಣೆಯಾಗುವಂತ ಮಾರಾಟ ಮಾಡುವಂತಹ ಈ ವ್ಯವಸ್ಥೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿರುವ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಗಳಿಗೆ ಅಕ್ಕಿಯನ್ನು ಪೂರೈಕೆ ಮಾಡೋದನ್ನ ನಿಲ್ಲಿಸಿದೆ. ಬಹುತೇಕ ಮಂದಿ ನಾವು ಏನ್ ಅನ್ಕೊಂಡಿದ್ದೇವೆ ಅಂದ್ರೆ ಕೇಂದ್ರ ಸರ್ಕಾರ ಧರ್ಮಕ್ಕೆ ಕೊಡ್ತಾ ಇದೆ, ರಾಜ್ಯಗಳಿಗೆ ಈ ಅಕ್ಕಿಯನ್ನ ಬಿಟ್ಟಿಯಾಗಿ ಕೊಡ್ತಾ ಇದೆ ಅಂತ ಅನ್ಕೊಂಡಿದ್ದೇವೆ. ತಪ್ಪು. ರಾಜ್ಯ ಸರ್ಕಾರಗಳಿಗೆ ಇದನ್ನ ಮಾರಾಟ ಮಾಡ್ತಾ ಇದ್ದು ಪಕ್ಕಾ ಒಂದು ವ್ಯವಹಾರ. ಇದು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ನಡುವೆ ನಡೀತಿರುವಂತಹ ಒಂದು ವ್ಯಾಪಾರ ವಹಿವಾಟು ಅಷ್ಟೇ. ಇವತ್ತು ಅದನ್ನ ನಿಲ್ಲಿಸುವುದಕ್ಕೆ ಕೇಂದ್ರ ಸರ್ಕಾರ FCIಗೆ ಆರ್ಡರ್ ಮಾಡಿದೆ. 1 kg ಅಕ್ಕಿ ಹೆಚ್ಚಿಸಲು ಹಿಂದಿನ ಬಿಜೆಪಿ ಸರ್ಕಾರದ ಪರದಾಟ. ವಿಧಾನಸಭಾ ಚುನಾವಣೆಗೆ ಅಂತ 3-4 ತಿಂಗಳ ಹಿಂದೆ ಅಂದಿನ ಬಿಜೆಪಿ ಸರ್ಕಾರ ಒಂದು ಯೋಜನೆಯನ್ನು ಘೋಷಿಸ್ತದೆ. ಏನಂದ್ರೆ 5 kg ಅಕ್ಕಿಯ ಜೊತೆಗೆ 1 kg ಅಕ್ಕಿ ಹೆಚ್ಚಳವನ್ನ ಮಾಡ್ತೇವೆ ಅಂತ. ಇದನ್ನ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ನಾವು 5 kg ಅಕ್ಕಿಯ ಜೊತೆಗೆ 1 kg ಅಕ್ಕಿಯನ್ನ ಜಾಸ್ತಿ ಮಾಡ್ತೇವೆ ಅಂತ. ಇದಕ್ಕೆ ವರ್ಷಕ್ಕೆ ತಗುಲುವ ವೆಚ್ಚ ಎಷ್ಟಂದ್ರೆ 1960 ಕೋಟಿ ರೂಪಾಯಿ ವೆಚ್ಚ ಬೇಕಾಗತ್ತೆ. ಇದನ್ನು ಎಲ್ಲಿಂದ ಹೊಂದಿಸುವುದು ಅಂತ ಆಗಿನ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಪರದಾಡ್ತದೆ. ಅದಕ್ಕೆ ಕ್ಲಾರಿಟಿ ಇರಲಿಲ್ಲ. ಜೊತೆಗೆ ಈ ಅಕ್ಕಿಯ ಜೊತೆಗೆ ಉಳಿದ ಆಹಾರ ಧಾನ್ಯಗಳನ್ನ ಸೇರಿಸಿದ್ರೆ 2,467 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬೇಕಾಗತ್ತೆ. ಆಗಿನ ಬಿಜೆಪಿ ಸರ್ಕಾರಕ್ಕೆ ಇದೆಷ್ಟು ಕಷ್ಟ, ಇದೆಷ್ಟು ಚಾಲೆಂಜಿಂಗ್ ಅನ್ನೋದು ಗೊತ್ತಿದೆ. ಇದಾಗಿಯೂ ಕೂಡ ಇವತ್ತು ಕೇಂದ್ರ ಸರ್ಕಾರ ತನ್ನದೇ ಪಕ್ಷ ಕೇಂದ್ರದಲ್ಲಿದೆ ಬಿಜೆಪಿ, ಇವತ್ತು ಅಕ್ಕಿಯನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಚಕಾರ ಎತ್ತುತ್ತಾ ಇಲ್ಲ. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಅದು ಇದ್ದು ಕೂಡ ನಮ್ಮಲ್ಲಿ 65 ಜನ ಬಿಜೆಪಿ ಶಾಸಕರು ಇದ್ದಾರೆ. 65 ಜನವನ್ನ ಬಿಜೆಪಿಯಿಂದ ಕನ್ನಡದ ಜನರು ಆರಿಸಿದ್ದಾರೆ. ಜೊತೆಗೆ 28 ಜನ ಎಂಪಿಗಳಲ್ಲಿ 25 ಜನ ಬಿಜೆಪಿಯವರು ಕರ್ನಾಟಕದಿಂದ. ಸ್ವತಃ ಆರ್ಥಿಕ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ MP. ಇಷ್ಟಿದ್ದು ಕೂಡ ಇಷ್ಟು MLA-ಗಳಿದ್ದಾರೆ, 65 ಜನ MLA-ಗಳಿದ್ದಾರೆ, 25 ಜನ MP-ಗಳಿದ್ದಾರೆ. ಇಷ್ಟು ಜನ ಇದ್ದು ಕೂಡ ಇವರಿಗೆ ಅಕ್ಕಿಯನ್ನು ಕೊಡೋದಿಲ್ಲ ಅಂತ ಅವರದೇ ಪಕ್ಷದ ಕೇಂದ್ರ ಸರ್ಕಾರ ಹೇಳುತ್ತಾ ಇದೆ. ಇವತ್ತು ಇದನ್ನ ಅವರೇ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕದ ಜನತೆ ನಾವು ಅಕ್ಕಿ ಕೊಡೋದಿಲ್ಲ, ಕರ್ನಾಟಕ ಮಾತ್ರ ಯಾವುದೇ ರಾಜ್ಯಗಳ ಅಕ್ಕಿ ಕೊಡ್ತಾ ಇಲ್ಲ ಅಂತ ಪ್ರತಿಕಾರದ ರೂಪದಲ್ಲಿ ಇದನ್ನ ಮಾಡ್ತಾ ಇದೆ ಅಂತ ತೋರ್ತಾ ಇದೆ. ಆದ್ರೆ ಇವ್ರು ಯಾರದನ್ನ ಚಕಾರ ಎತ್ತುತ್ತಾ ಇಲ್ಲ, ಇದನ್ನ ಪ್ರಶ್ನೆ ಮಾಡ್ತಾ ಕೂಡ ಇಲ್ಲ. ತಿನ್ನುವ ಆಹಾರವನ್ನ ಕೊಳೆಸಿ ಹಾಳು ಮಾಡುವ FCI.
OMSS ನ ಅಡಿಯಲ್ಲಿ ಮಾರಾಟ ಮಾಡುವಂತ ರಾಜ್ಯಗಳಿಗೆ ಮಾರಾಟ ಮಾಡುವಂತಹ ಈ ಅಕ್ಕಿ ಮತ್ತೆ ಉಳಿದ ಧಾನ್ಯಗಳೇನಿದೆ ಗೋಧಿ, ಇದನ್ನ ಸಂಪೂರ್ಣವಾಗಿ ನಿಲ್ಲಿಸಿರುವಂತಹ ಕೇಂದ್ರ ಸರ್ಕಾರ ಅದೇ FCI ಎಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನ ಅಕ್ಕಿಯನ್ನ ಕೊಳೆಯಿಸಿ ನಾಶ ಮಾಡ್ತಾ ಇದೆ ಎನ್ನುವುದನ್ನ ನೋಡದ ಹಾಗೆ ಕುಳಿತಿದೆ. FCI ಅಲ್ಲಿ ದೊಡ್ಡ ದೊಡ್ಡ ಗೋದಾಮುಗಳಿವೆ. ಈ ಗೋದಾಮುಗಳಲ್ಲಿ ಅಕ್ಕಿ ಗೋಧಿ ಇವುಗಳನ್ನೆಲ್ಲ ತುಂಬಿಸ್ತಾರೆ. ಆದ್ರೆ ಸಮರ್ಪಕ ರೀತಿಯಲ್ಲಿ ಇವುಗಳನ್ನ ಶೇಖರಣೆ ಮಾಡದೆ ಅದು ವರ್ಷ ಕೊಳೆತು ಹಾಳಾಗಿ ಹೋಗ್ತಾ ಇದೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ 2022ರಲ್ಲಿ ಲೋಕಸಭೆಯಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತದೆ. FCI ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಆಹಾರ ಧಾನ್ಯ ಹಾಳಾಗ್ತಾ ಇದೆ ಎನ್ನುವ ಪ್ರಶ್ನೆಗೆ. ಅದು ಹೇಳುತ್ತದೆ, ಕಳೆದ 5 ವರ್ಷದಲ್ಲಿ ಅಂದ್ರೆ 2022ಕ್ಕಿಂತ 5 ವರ್ಷದ ಹಿಂದೆಯಿಂದ ಸುಮಾರು 25,000 ಟನ್ನಷ್ಟು ಆಹಾರ FCIಯ ಗೋದಾಮಿನಲ್ಲಿ ಕೊಳೆತು ಹಾಳಾಗಿ ಹೋಗ್ತಾ ಇದೆ. ಮಾರ್ಚ್ 2020 ಡಿಸೆಂಬರ್ 2021ರ ನಡುವೆ ಸುಮಾರು 3,500 ಮೆಟ್ರಿಕ್ ಟನ್ನಷ್ಟು ಆಹಾರವನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಶೇಖರಣೆ ಮಾಡದೆ ಕೊಳೆಯಿಸಿ ಹಾಳು ಮಾಡಿ ಹಾಕಿದೆ. ಇಂದು ಅದೇ FCI ನಾವು ರಾಜ್ಯಗಳಿಗೆ ಆಹಾರವನ್ನು ಕೊಡ್ತಾ ಇಲ್ಲ ಅಂತ ಕುಳಿತಿದೆ, ಕೇಂದ್ರ ಸರ್ಕಾರ ಆಹಾರವನ್ನು ಕೊಡ್ತಾ ಇಲ್ಲ ಅಂತ ಕುಳಿತಿದೆ. ಒಂದು ಕಡೆಯಲ್ಲಿ ಆಹಾರವನ್ನು ಕೊಳೆಯಿಸಿ ಹಾಳು ಮಾಡ್ತಾ, ಇನ್ನೊಂದು ಕಡೆ ಅದು ಅಗತ್ಯವಾಗಿ ಬೇಕಾದಂತಹ ಬಡವರಿಗೆ ಅದನ್ನು ಕೊಡದೆ ಅನ್ಯಾಯವನ್ನ ಮಾಡ್ತಾ ಇದೆ. ಹೊಟ್ಟೆಗೆ ತಿನ್ನುವ ಅನ್ನವನ್ನ ಕೊಳೆಯಿಸಿ ಹಾಳು ಮಾಡ್ತಾ ಇದೆಯೇ ಹೊರತು ಅದನ್ನ ಇವತ್ತು ಬಡವರಿಗೆ ಕೊಡ್ತಾ ಇದ್ದೇವೆ, ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ ಅಕ್ಕಿ ಗೋಧಿಯನ್ನ ಕೊಡದೆ ಅನ್ಯಾಯ ಮಾಡ್ತಾ ಇದೆ. ಇದು ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಡೀ ದೇಶದ ಜನತೆಗೆ ಮಾಡಿದಂತಹ ಅನ್ಯಾಯ. ಇದು ಕೇಂದ್ರ ಸರ್ಕಾರ ಮಾಡಿದಂತಹ ದೊಡ್ಡ ಅನ್ಯಾಯ. ಇಷ್ಟು ಮಾತ್ರ ಅಲ್ಲ, FCI ಈ ಪ್ರೈವೇಟ್ ಮಿಲ್ ಓನರ್ಗಳೇನಿದ್ದಾರೆ ದೇಶದಲ್ಲಿ, ಇವರಿಗೆ ಸರಿಯಾದ ಹಣವನ್ನು ಕೊಡದೆ ಸತಾಯಿಸ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಪ್ರೈವೇಟ್ ಮಿಲ್ ಓನರ್ಗಳು ಕೇಂದ್ರಕ್ಕೊಂದು ಅಪೀಲ್ ಮಾಡ್ತಾರೆ, ಅವರೊಂದು ರಿಕ್ವೆಸ್ಟ್ ಮಾಡ್ತಾರೆ. ಏನಂದ್ರೆ, ತಮಗೆ ಬರಬೇಕಾದಂತಹ 1,500 ಕೋಟಿ ರೂಪಾಯಿಯನ್ನ ನಮಗೆ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಇದೇ ವರ್ಷ ಜನವರಿಯಲ್ಲಿ CBI ದೇಶದ 39 ಕಡೆ ತನಿಖೆಯನ್ನು ನಡೆಸಿ FCIನ 34 ಜನ ಅಧಿಕಾರಿಗಳು, ಹಾಗೆ 3 ಜನ ನಿವೃತ್ತ ಸದಸ್ಯರು, ಹಾಗೆ 17 ಜನ ಖಾಸಗಿ ವ್ಯಕ್ತಿಗಳು, ಮಿಲ್ ಓನರ್ಗಳು, ಇವರೆಲ್ಲರ ಮೇಲೆ ಕೇಸನ್ನ ಹಾಕತ್ತೆ. ಇದು FCI ಮಾಡಿದಂತಹ ಒಂದು ದೊಡ್ಡ ಹಗರಣದ ಹಿಂದೆ ನಡೆದಂತಹ ತನಿಖೆ. ಇಷ್ಟು ಜನವನ್ನ FCIನಿಂದ CBI ತನಿಖೆಯನ್ನು ನಡೆಸಿ ಅವರ ಮೇಲೆ ದೂರನ ದಾಖಲು ಮಾಡುತ್ತದೆ. ನೀವೆಲ್ಲ ಓದಿರ್ಬೋದು, ನರೇಂದ್ರ ಮೋದಿ ಅವರ ಸರ್ಕಾರ 27,000 ರೂಪಾಯಿಯಷ್ಟು ಲೋನ್ ಅನ್ನ FCIಯಿಂದ ಪಡೀತದೆ. ಈ FCIಯಿಂದ ಪಡೆದಂತ ಈ ಲೋನ್ ಏನಿದೆ, ಇದನ್ನ ಮತ್ತೆ ಪಾವತಿ ಮಾಡೋದಕ್ಕೆ ಅವ್ರು ಮಾಡಿದ್ದೇನೆಂದ್ರೆ, ನ್ಯಾಷನಲ್ ಸ್ಮಾಲ್ ಸೇವಿಂಗ್ ಫಂಡ್ ಏನಿದೆ NSSF ನಿಂದ ಈ ಹಣವನ್ನ ಕೇಂದ್ರ ಸರ್ಕಾರ ಪಡೀತದೆ. ಇಷ್ಟೆಲ್ಲ ಈ ಒಂದು ಕೇಂದ್ರ ಸರ್ಕಾರ ಮತ್ತೆ FCI ನಡುವೆ ಒಂದು ರೀತಿಯ ಬಾಂಧವ್ಯ. ಈ ಬಾಂಧವ್ಯವನ್ನ ಅವರು ರಾಜ್ಯಗಳ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವುದಕ್ಕೆ ಬಳಸ್ತಾ ಇದ್ದಾರೆ. ಸಾಲು ಹಗರಣಗಳನ್ನ ಮಾಡ್ತಾ, ಆಹಾರವನ್ನ ಒಂದು ಕಡೆ ಕೊಳೆಯಿಸ್ತಾ, ಹಾಳು ಮಾಡ್ತಾ, ಅಗತ್ಯ ಇರುವವರಿಗೆ ಬೇಕಾದನ್ನು ಕೊಡದೆ FCI ಇಡೀ ದೇಶದ ಜನರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದೇ ಬಿಜೆಪಿಗೆ ಬಹಳ ದೊಡ್ಡ ಪೆಟ್ಟು ಅಂತ ಕಾಣುತ್ತದೆ. ಈ ಕಾರಣಕ್ಕಾಗಿ ನೇರವಾಗಿ ಇದನ್ನ ತಡೆಯುವುದಕ್ಕಾಗಿ ಇಡೀ ದೇಶದಲ್ಲಿ ರಾಜ್ಯಗಳಿಗೆ ಕೊಡಬೇಕಾದಂತಹ ಅಕ್ಕಿ ಗೋಧಿಯ ಮಾರಾಟವನ್ನ ಸ್ಟಾಪ್ ಮಾಡ್ತದೆ. ಇದು ಕನ್ನಡಿಗರಿಗೆ ಮಾತ್ರ ಮಾಡಿದ ಅನ್ಯಾಯ ಅಲ್ಲ, ಇದು ನಮಗೆ ಮಾತ್ರ ಮಾಡಿದ ಅನ್ಯಾಯ ಅಲ್ಲ, ಬಡವರಿಗೆ ಮಾಡಿದಂತಹ ಅನ್ಯಾಯ, ಅವರ ಹೊಟ್ಟೆಗೆ ಹೊಡೆದ ಪೆಟ್ಟು ಇದು. JP ನಡ್ಡಾ ಅವರು ಚುನಾವಣಾ ಪ್ರಚಾರ ಮಾಡ್ತಾ ಕರ್ನಾಟಕದಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ. ನೀವು ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳುತ್ತಾರೆ. ಕರ್ನಾಟಕದ ಜನತೆ 65 ಜನ ಬಿಜೆಪಿ ಶಾಸಕರನ್ನ ಚುನಾಯಿಸ್ತದೆ. ಆದ್ರೆ ಅಲ್ಲಿದ್ದಂತ ಬಿಜೆಪಿ ಸರ್ಕಾರವನ್ನ ಕಿತ್ತೆಸೆದು ಹೊಸ ಕಾಂಗ್ರೆಸ್ ಸರ್ಕಾರವನ್ನ ತರುತ್ತದೆ. ಬಿಜೆಪಿಗೆ ವೋಟ್ ಹಾಕಿದೆ. ಆದ್ರೆ ಬಿಜೆಪಿಗೆ ವೋಟ್ ಹಾಕಿದ್ರೆ ಮಾತ್ರ ನರೇಂದ್ರ ಮೋದಿ ಅವರ ಆಶೀರ್ವಾದ ನಿಮಗೆ ಸಿಗ್ತದೆ ಅಂತ JP ನಡ್ಡಾ ಅವರು ಹೇಳ್ತಾರೆ. ನರೇಂದ್ರ ಮೋದಿ ಅವರ ಆಶೀರ್ವಾದ ಬೇಕು ಅಂತ ಆಗಿದ್ರೆ ಬಿಜೆಪಿಗೆ ವೋಟ್ ಹಾಕಬೇಕು ಅಂತ. ಇದೊಂದು ಧಮ್ಕಿಯೋ ಅಥವಾ ಹೇಳಿಕೆಯೋ ಒಂದು ಗೊತ್ತಾಗ್ಲಿಲ್ಲ. ಆದ್ರೆ ನಾವೇನ್ ಅನ್ಕೊಂಡಿದ್ವಿ, ಇದು ಕಾಣಿಕೆ ಹಾಕಿ ಪ್ರಸಾದ ತಗೊಳ್ಳಿ ಅಂತ ಅನ್ಕೊಂಡಿದ್ವಿ. ಕಾಣಿಕೆ ಹಾಕಿದ್ರೆ ಮಾತ್ರ ಪ್ರಸಾದ ಅಂತ. ಆದ್ರೆ ಇದು ಕಾಣಿಕೆ ಹಾಕಿ ಪ್ರಸಾದ ತೆಗೆದುಕೊಳ್ಳುವಷ್ಟು ಸುಲಭ ಏನಾಗಿರ್ಲಿಲ್ಲ. ಬಿಜೆಪಿಗೆ ವೋಟ್ ಹಾಕದ ಪರಿಣಾಮವಾಗಿ, ಬಿಜೆಪಿ ಸರ್ಕಾರವನ್ನ ನಾವು ಇವತ್ತು ಚುನಾಯಿಸದ ಪರಿಣಾಮವಾಗಿ ಅವರು ನೇರವಾಗಿ ನಮ್ಮ ಹೊಟ್ಟೆಗೆ ಇವತ್ತು ಹೊಡೆದಿದ್ದಾರೆ. ಇವತ್ತು ಇದು ಆಶೀರ್ವಾದ ಅಲ್ಲ, ಇದು ಕೇಂದ್ರ ಸರ್ಕಾರ ಕಸಿಯಲು ಹೊರಟಿರುವುದು ದೇಶದ ಬಡವರ ಅನ್ನವನ್ನ. ಕೇಂದ್ರ ಸರ್ಕಾರ ಕೊಟ್ಟಂತಹ ಭರವಸೆಯನ್ನ ಅದು ಸಮರ್ಪಕ ರೀತಿಯಲ್ಲಿ ಈಡೇರಿಸದ ಕಾರಣ ರಾಜ್ಯದ ಜನತೆ ಯಾವತ್ತೂ ಕೂಡ ಬಿಜೆಪಿಯನ್ನ, ಕೇಂದ್ರ ಸರ್ಕಾರವನ್ನ ಕ್ಷಮಿಸುವುದಕ್ಕೆ ಸಾಧ್ಯ ಇಲ್ಲ. 65 ಜನ ಶಾಸಕರಿದ್ದಾರೆ ಬಿಜೆಪಿಯಿಂದ,
25 ಜನ ಎಂಪಿಗಳು ಕರ್ನಾಟಕದಿಂದ ಚುನಾಯಿತರಾಗಿದ್ದಾರೆ. ಇವರೆಲ್ಲರೂ ಇದ್ದೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋದಿಲ್ಲ, FCIಗೆ ಆರ್ಡರ್ ಮಾಡುತ್ತೆ, ಅನ್ನಭಾಗ್ಯ ಯೋಜನೆಯನ್ನ ಹತ್ತಿಕ್ಕುವುದಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತದೆ, ಸುಳ್ಳನ್ನು ಹರಡುವುದಕ್ಕೆ ಶುರು ಮಾಡಿದೆ. ಈ ರೀತಿ ಅನ್ನಭಾಗ್ಯ ಯೋಜನೆ ಮತ್ತೆ ಕೇಂದ್ರ ಸರ್ಕಾರ ಕೊಡುವಂತಹ ಅಕ್ಕಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡುವುದರ ಮುಖಾಂತರ ಹಾದಿ ತಪ್ಪಿಸ್ತಾ ಇದೆ. ಇದನ್ನ ಯಾರು ಕೂಡ ಕ್ಷಮಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.